8 ಸ್ಥಾನಗಳಿಗೆ ನಡೆದ ಪರಿಷತ್ ಚುನಾವಣೆಯ ಮತದಾನ ಸಂಪೂರ್ಣ ಆಗಿದೆ. ಈಗ ಇದರ ಬಗ್ಗೆ ಮಾತನಾಡೋದಕ್ಕೆ ನ್ಯೂಸ್ 18 ಜೊತೆ ಜೆಡಿಎಸ್ ಅಭ್ಯರ್ಥಿಯಾಗಿರುವಂತಹ ಗೋವಿಂದರಾಜ್ ಅವರು ಇದ್ದಾರೆ. ಮಾತಾಡ್ಸೋಣ ಸರ್. ಮತದಾನ ಮುಕ್ತಾಯ ಆಗಿದೆ, ಹೇಗಿದೆ ಸರ್ ಟ್ರೆಂಡ್, ಏನು ಅನ್ನಿಸ್ತಿದೆ ಸರ್? ಮುಕ್ತಾಯ ಬಹಳ ಶಾಂತಿಯುತವಾಗಿ ಮತದಾನ ಆಗಿದೆ. ಎಲ್ಲ ಅವರವ್ರ ಹಕ್ಕನ್ನು ಅವರು ಚಲಾಯಿಸಿದ್ದಾರೆ. ನಮ್ಮ ಪಕ್ಷದವರು ಎಲ್ಲರೂ ಬಂದು ಮತ ಹಾಕಿದ್ದಾರೆ. ಎಲ್ಲರೂ ನಮ್ಮ ಪರವಾಗಿ ಹಾಕಿದ್ದಾರೆ. ಅದ್ರ ಜೊತೆಗೆ ಜನಾರ್ದನ್ ರೆಡ್ಡಿ ಅವ್ರದ್ದು ಏನು ಯತ್ನಾಳ್ ಅವ್ರದ್ದು ಸ್ಪೆಕ್ಯುಲೇಷನ್ ಇತ್ತು, ಅವರೆಲ್ಲ ನಮಗೆ ಮತ ಮಾಡಿದ್ದಾರೆ. ನಮಗೆ ಒಟ್ಟು BJPದು 6 ಓಟ್ ಎಕ್ಸ್ಟ್ರಾ ಕೊಟ್ಟಿದ್ರೆ 26 ಓಟ್ಗೆ ರೀಚ್ ಆಗ್ತಿದ್ವಿ. ಅವರು 30 ಓಟ್ ಹಾಕ್ಕೊಂಡಿದ್ದಾರೆ ಅಂತ ಹೇಳ್ತಾರೆ, ನಮ್ಗೆ ಕರೆಕ್ಟಾಗಿ ಗೊತ್ತಿಲ್ಲ. ಇವಾಗ ನಾವು ಅದೃಷ್ಟ ಪರೀಕ್ಷೆ ಮಾಡಬೇಕಿದ್ರೆ ಸೆಕೆಂಡ್ ರೌಂಡ್ ಹೋಗ್ಬೇಕು, ಫಸ್ಟ್ ರೌಂಡಲ್ಲಿ ಆಗಲ್ಲ. ಯಾಕಂದರೆ ಅವರು 30 ಹಾಕೊಂಡಾಗ ಅವ್ರಿಗೆ ನಮಗೆ 2 ಓಟ್ ಮಾತ್ರನೇ ಎಕ್ಸ್ಟ್ರಾ ಸಿಗುತ್ತೆ. ನಿಮಗೆ ಮೊದಲು 6 ಓಟ್ ಮೊದಲನೇ ಪ್ರಶಸ್ತಿ ಮತ ಕೊಡ್ತೀವಿ ಸರ್. ಅವ್ರಿಗೆ ಕೊಡ್ತೀವಿ ಅಂದರೆ ಅವರು 4 ಓಟ್ ಕೊಡ್ತೀವಿ ಅಂತ ಹೇಳಿದ್ರು. 29 ಹಾಕ್ಕೊಂಡು ಜೊತೆಗೆ ಇವರಿಬ್ಬರದು ಮತ ನಮಗೆ ಬರೋದಿತ್ತು. ಇವಾಗ ಅವರು 30 ಹಾಕ್ಕೊಂಡಿದ್ರೆ ನಮ್ಗೆ 2 ಓಟ್ ಬಂದಿರ್ತದೆ. ಫಸ್ಟ್ ರೌಂಡಲ್ಲಿ ನಮಗೆ ಅದೃಷ್ಟ ಪರೀಕ್ಷೆ ಆಗಲ್ಲ. ಇವಾಗ ನಾವು 2 ಮತಗಳ ಡಿಫ್ರೆನ್ಸ್ ಇದೆ. ಸೆಕೆಂಡ್ ರೌಂಡ್ ಹೋದಾಗ ಈಗ ಕಾಂಗ್ರೆಸ್ ಅವ್ರಿಗೂ ಸಹ ಅವರು ಎಕ್ಸ್ಟ್ರಾ ಓಟ್ ಹಾಕೊಂಡಿರೋದ್ರಿಂದ ಇದಕ್ಕೆ ಟ್ರಾನ್ಸ್ಫರ್ ಆಗುತ್ತೆ. ಸೆಕೆಂಡ್ ಪ್ರಿಫರೆನ್ಸ್ ಇವ್ರಿಗೆ ಹಾಕೊಂಡಿರ್ತಾರಲ್ಲ 5ನೇ ಬೆಳೆಗೆ, ಅವ್ರದ್ದು 30 ಹಾಕೊಂಡಾಗ 2 ಓಟ್ ಇವ್ರಿಗೆ ಟ್ರಾನ್ಸ್ಫರ್ ಆಗುತ್ತೆ. 2 ಓಟ್ ಟ್ರಾನ್ಸ್ಫರ್ ಆದಾಗ ಮತ್ತೆ ಸೆಕೆಂಡ್ ಪ್ರಿಫರೆನ್ಸ್ ಓಟು ಅವ್ರಿಗೆ ಬಂದಾಗ ಜನರಲ್ಲಾಗ ಅವರೇ ಮುಂಚೂಣಿಗೆ ಬರ್ತಾರೆ. ನಮಗೆ ಆತ್ಮಸಾಕ್ಷಿ ಮತ ಅಂತ ಏನು ಹೇಳ್ತೀವಲ್ಲ, ಈಗ ನಾವು ನೀವು ಕಾಂಗ್ರೆಸ್ ಇಂದ ಆತ್ಮಸಾಕ್ಷಿ ಸರ್ ವಿರೋಧ ಇರಬಹುದು. ವಿರೋಧ ಇದ್ದಾಗ ಅವ್ರು ನಮಗೆ ಕೆಲವರೆಲ್ಲ ಹೇಳಿದ್ರು ಸಹ. ಹಾಗಾಗಿ ಆ ತರ ಏನಾರ ಮತ ಬಂದಿರಬಹುದು. ಬಂದಿದ್ರೆ ನಾವು ಏನಾದ್ರೂ ಲೀಡ್ ಇತ್ತ ಸರ್? ಲೀಡ್ ಇದೆಯಾ ನಿಮಗೆ ಕಾಂಗ್ರೆಸ್ ಇಂದ ಇಂಥವ್ರು ನಮಗೆ ಆತ್ಮಸಾಕ್ಷಿ ಮತಗಳು ಕೊಡಬಹುದು? ಇಲ್ಲ, ನಾವು ಆ ರೀತಿ ಯಾರಿಗೂ ಅವರು ಕಮಿಟ್ ಆಗಿಲ್ಲ, ನಾವು ಯಾರಿಗೂ ಕಮಿಟ್ಮೆಂಟ್ ಕೇಳಿಲ್ಲ. ಯಾಕಂದ್ರೆ ಅವ್ರವ್ರ ಪಕ್ಷದಲ್ಲಿ ಅವ್ರಿಗೆ ಮುಂದಕ್ಕೆ ಅವರು ಪಾಪ ಪಕ್ಷದಲ್ಲಿ ಇರಬೇಕಲ್ವಾ. ನಮ್ಮಿಂದ ಅವ್ರಿಗೆ ತೊಂದರೆ ಆಗೋದು ಬೇಡ. ನಾವು ಜನರಲ್ ಆಗಿ ಕೇಳಿದ್ವಿ, ನಮಗೇನು ಕಾಂಟ್ಯಾಕ್ಟ್ಸ್ ಇತ್ತು ಅವನ್ನೆಲ್ಲ ಜನರಲ್ ಆಗಿ ಕೇಳಿದ್ವಿ. ಆ ನಿಟ್ಟಿನಲ್ಲಿ ನಮಗೆ ನಮ್ಮ ಬಗ್ಗೆ ವಿಶ್ವಾಸ ಇಟ್ಟು ನಮಗೆ ಮತ ಕೊಟ್ಟಿರ್ಬೋದು ಅನ್ನೋ ಒಂದು ನಂಬಿಕೆ ಇದೆ. ಆ ರೀತಿ ಕೊಟ್ಟಿದ್ರೆ ನಾವು ರೀಚ್ ಆಗ್ತೀವಿ. ಇಲ್ಲದೇ ಇದ್ದಾಗ ಅವ್ರಿಗೆ ಏನು ಸೆಕೆಂಡ್ ಪ್ರಿಯಾರಿಟಿಗೆ ಹೋದಾಗ ಅವ್ರಿಗೆ ಹೆಚ್ಚಿಗೆ ಆದ್ಯತೆ ಇದೆ. ಅದರಲ್ಲಿ ತಿರಸ್ಕಾರ ಆಗಿದ್ರೆ, ಈ ಥರ ಏನಾದ್ರು ಆಗಿದ್ರೆ ನಮಗೆ ಅವಕಾಶ ಇದೆ. ನೋಡೋಣ, 5 ಗಂಟೆಗೆ ಅದು ಗೊತ್ತಾಗುತ್ತೆ. ಇನ್ನೊಂದು 2 hours. ಈಗ ಸಂಪೂರ್ಣವಾಗಿರುವಂತಹ ನಂಬರ್ ಗೇಮ್ ಮತ್ತು ಅದೃಷ್ಟ ಪರೀಕ್ಷೆ ಮತ್ತೆ ನಮ್ಮ ಮತದಾರರ ಮನಸ್ಥಿತಿ ಇವೆಲ್ಲ ಸೇರಿ ನಮಗೆ ಅನುಕೂಲ ಆಗತ್ತೆ ಅನ್ನೋ ಆಶಾಭಾವನೆ ಹೊಂದಿದ್ದೀವಿ ನಾವು. ಕೊನೆ ಹಂತದಲ್ಲಿ ಬಿಜೆಪಿ ತಮ್ಮ ತಂತ್ರಗಾರಿಕೆಯನ್ನ ಬದಲಾವಣೆ ಮಾಡ್ಕೊಂಡು 30 ಮತ ಹಾಕಿಸುವ ಮೂಲಕವಾಗಿ 2 ಮತ ನಿಮಗೆ ಅಲ್ಲೂ ಕೂಡ ಶಾರ್ಟ್ ಆ ಥರ ಪರ್ಪಸ್ ಆಗಿ ಮಾಡಿದ್ದಾರಂತ ನಾವು ಅಂದ್ಕೊಳ್ಳಲ್ಲ. ಯಾಕಂದ್ರೆ ಕಾಂಗ್ರೆಸ್ನವರು 30 ಹಾಕೊಂಡ್ರಲ್ಲ, ಹಾಗಾಗಿ ಅವರು ಎಲ್ಲೋ ಒಂದು ಆತಂಕ ಆಗಿ 30 ಹಾಕೊಂಡಿರ್ಬೋದು. ನಮಗೆ ಸರಿಯಾದ ಮಾಹಿತಿ ಇಲ್ಲ. ಸರಿಯಾದ ಮಾಹಿತಿ ಇಲ್ಲದೆ ನಾವು ಆ ಥರ ಹೇಳೋದು ಸರಿಯಲ್ಲ. 29 ಸಹ ಹಾಕೊಂಡಿರ್ಬೋದು. ಅವರು ನಮಗೆ ಇದ್ರ ಬಗ್ಗೆ ಏನು ನನಗೆ ಮಾಹಿತಿ ಇಲ್ಲದೆ ಮಾತಾಡೋದು ತಪ್ಪಾಗ್ತದೆ. ನೋಡೋಣ, ಕೌಂಟಿಂಗ್ ಆದಾಗ ಗೊತ್ತಾಗುತ್ತೆ. GT ದೇವೇಗೌಡರು ಆತ್ಮಸಾಕ್ಷಿಯ ಮತ ಹಾಕಿದ್ದೀರಿ ಅಂತ ಆಲ್ರೆಡಿ ಬಹಿರಂಗವಾಗಿ ಹೇಳಿದ್ದಾರೆ. ಹೌದು. ಸೊ ಆತ್ಮಸಾಕ್ಷಿ ಅಂತಂದ್ರೆ ಏನಿಲ್ಲಿ ಅನ್ನೋದು ಪ್ರಶ್ನೆ. ಈಗ ಆತ್ಮಸಾಕ್ಷಿ ಅಂದ್ರೆ ಅವರ ಆತ್ಮ ಪರವಾಗಿ ಏನು ಹೇಳ್ತದೆ ಅದನ್ನ ಮಾಡುವಂಥದ್ದು. ಈಗ ಹೈಕಮಾಂಡ್ ವಿಪ್ ಕೊಟ್ಟಿದ್ದಾರೆ, ಅವನ್ನ ತಗೊಂಡು ರೆಸಾರ್ಟ್ ಅಲ್ಲಿ ಇಟ್ಕೊಂಡಿದ್ದಾರೆ, ಅವ್ರಿಗೆ ಬೇರೆ ಬೇರೆ ರೀತಿ ಥ್ರೆಟ್ ಕೊಟ್ಟಿದ್ದಾರೆ. ಅದರ ವಿರುದ್ಧವಾಗಿ ಅವ್ರ ಮನಸ್ಥಿತಿಗೆ ತಕ್ಕಂಗೆ ಅವ್ರ ಮತ ಹಾಕಿರೋದಕ್ಕೆ ಅವಕಾಶ ಇದೆ. ಜೆಡಿಎಸ್ಗೆ ಹಾಕದಿರೋದಕ್ಕೂ ಕೂಡ ಅವಕಾಶ ಇದೆ. ಆಗದೆ ಇರೋದು ಕೂಡ ಅವರು ಆ ರೀತಿ JDSನವ್ರಿಗೆ ಯಾಕೆ ಹಾಕಬೇಕು ಅಂತ ಏನಾರು ಇದ್ರೆ ಅವಾಗ ಹಾಕ್ಲಿಕ್ಕೆ ಸಾಧ್ಯ ಇರೋದಿಲ್ಲ. ಅದು ಒಳ್ಳೇದು ಕೆಟ್ಟದ್ದು ಎರಡೂ ಸಹ ಇರ್ಬೋದು ಸರ್. ಹಾಗಾಗಿ ಒಂದು ಆತ್ಮಸಾಕ್ಷಿ ಮತ ಅಂದ್ರೆ ಅದೇ, ತಮ್ಮ ಮನಸ್ಸಿಗೆ ಏನು ಅನಿಸ್ತದೆ ಅದನ್ನ ಮಾಡೋದೇ ಆತ್ಮಸಾಕ್ಷಿ. ಅವ್ರ ಮಾಡೋಂಥ ಕೆಲಸಕ್ಕೆ ಅವ್ರ ಆತ್ಮನೇ ಸಾಕ್ಷಿ ಆಗಿರೋದಕ್ಕೆ ಆತ್ಮಸಾಕ್ಷಿ ಅಂತ ಹೇಳ್ತಾರೆ. ಹಾಗಾಗಿ ಅದು ಆಗಿರಬಹುದು ಅಂತ ನನ್ನ ಭಾವನೆ. ಉಚ್ಚಾಟಿತ ಶಾಸಕ ಬಿಜೆಪಿಯಿಂದ ಯತ್ನಾಳ್ ಅವರು ವಿರುದ್ಧ ದೂರನ್ನ ಕೊಟ್ಟಿದ್ದಾರೆ ಕಾಂಗ್ರೆಸ್ ನಿಯೋಗ ಬಂದ್ಬಿಟ್ಟು. ಅವರ ಮತವನ್ನ ಸ್ವೀಕರಿಸಬಾರದು. ಯಾಕೆ ಅಂತಂದ್ರೆ ಅವ್ರು ನಿನ್ನೆ ಇದು ಗೌಪ್ಯ ಮತದಾನ ಇರುತ್ತೆ. ಸೊ ಅವರು ಬಹಿರಂಗವಾಗಿ ಹೇಳಿಕೆ ನೀಡಿ ಮತ್ತೆ ಬಂದಿಲ್ಲಿ ಮತದಾನ ಹಾಕಿದ್ದಾರೆ. ಸೊ ಹಾಗಾಗಿ ಅವರ ಮತವನ್ನ ಕಾನೂನು ಪ್ರಕಾರ ಅವರು ಕಾನೂನನ್ನು ಉಲ್ಲಂಘನೆ ಮಾಡಿದ್ರೆ ಸ್ವೀಕಾರ ಮಾಡಬಾರದು ಅಂತ ಕಾಂಗ್ರೆಸ್ ನಿಯೋಗ ಹೇಳ್ತಾರೆ. ಸರ್, ಮತಗಟ್ಟೆ ಅಧಿಕಾರಿಗಳಿಬ್ಬರು ಕ್ಲಿಯರ್ ಆಗಿ ಹೇಳಿದ್ದಾರೆ. ಅವರು ಯಾವುದೇ ಕಾನೂನನ್ನ ಉಲ್ಲಂಘನೆ ಮಾಡಿಲ್ಲ, ಗೌಪ್ಯತೆಯನ್ನು ಅವರು ಕಾಪಾಡಿದ್ದಾರೆ. ಅವರು
ಅವರು ಇವ್ರಿಗೆ ಏನು ಅವ್ರ ಅಧ್ಯಕ್ಷರಿಗೆ ಪತ್ರ ಬರೆದಿದ್ದಾರೆ ಅಂತ ಹೇಳಿದ್ ಬಿಟ್ರೆ ಅವರೇನು ಇದು ಬ್ಯಾಲೆಟ್ ಪೇಪರ್ನ ಓಪನ್ ಮಾಡಿ ಯಾರಿಗೂ ತೋರಿಸಿಲ್ಲ, ಅಲ್ಲೇನು ಮಾತಾಡಿಲ್ಲ. ಇವರು ಸುಮ್ಮನೆ ಇದು ಏನೋ ಒಂದು ಸುದ್ದಿ ಮಾಡಬೇಕಂತೇಳಿ ಇವರು ಮಾಡಿದ್ದಾರೆ. ಈಗಾಗಲೇ ಮತಗಟ್ಟೆ ಅಧಿಕಾರಿ ಅದ್ರ ಬಗ್ಗೆ ರೂಲಿಂಗ್ ಕೊಟ್ಟಾಗಿದೆ, ಯಾವುದೇ ಉಲ್ಲಂಘನೆ ಆಗಿಲ್ಲ ಅಂತ ಅವ್ರು ಹೇಳಿರೋದ್ರಿಂದ ಅದು ಅಲ್ಲಿಗೆ ಮುಕ್ತಾಯ ಆಗಿದೆ. ಇದಿಷ್ಟು ಜೆಡಿಎಸ್ ಅಭ್ಯರ್ಥಿಯಾಗಿರುವಂತಹ ಗೋವಿಂದರಾಜು ಅವರ ಮಾತು. ಈಗಿರುವಂತದ್ದು ನಂಬರ್ ಗೇಮ್ ಮತ್ತು ಅದೃಷ್ಟ ಪರೀಕ್ಷೆ ಮಾತ್ರ. 5 ಗಂಟೆಗೆ ಏನು ಚುನಾವಣಾ ಫಲಿತಾಂಶ ಬರುತ್ತೆ ಅದುವರೆಗೂ ಕೂಡ ಕಾದು ನೋಡೋಣ ಅನ್ನುವಂಥ ಒಂದು ತಂತ್ರಗಾರಿಕೆಯನ್ನ ಜೆಡಿಎಸ್ ಪಕ್ಷದಿಂದ ಮಾಡ್ತಾ ಇರುವಂತದ್ದು. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ವೆಂಕಟೇಶ್ವರ ಜೊತೆ ಅಶೋಕ್ ಮುಲ್ಕಿ, ನ್ಯೂಸ್ 8. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.